ಹುಬ್ಬಳ್ಳಿಯಲ್ಲಿ ಬಿಜೆಪಿಯಿಂದ ಜನಾಶೀರ್ವಾದ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಿ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ರಾಜೀವ್ ಚಂದ್ರಶೇಖರ್. ರಾಜೀವ್ ಚಂದ್ರಶೇಖರ್ರಿಂದ ಜನಾಶೀರ್ವಾದ ಯಾತ್ರೆಗೆ ಚಾಲನೆ. ಕೌಶಲ್ಯಾಭಿವೃದ್ಧಿ ಮತ್ತು ಐಟಿ-ಬಿಟಿ ಸಚಿವರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ಸಚಿವರಾದ ಮೇಲೆ ಇದೇ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಬಂದು ಅಲ್ಲಿ ಬಿಜೆಪಿಯಿಂದ ಜನಾಶೀರ್ವಾದ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರ ಸೂಚನೆಯಂತೆ ಜನರ ಮೂಲಕ ತಮ್ಮ ಪರಿಚಯ ಮಾಡಿಕೊಳ್ಳೋದಕ್ಕೆ ಯಾತ್ರೆ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಿ ಯಾತ್ರೆಗೆ ಚಾಲನೆ ಕೊಟ್ಟರು ಸಚಿವ ರಾಜೀವ್ ಚಂದ್ರಶೇಖರ್. ಜನಾಶೀರ್ವಾದ ಯಾತ್ರೆಯ बोलो भारत माता की, बोलो भारत माता. ಶ್ರೀ ನರೇಂದ್ರ ಮೋದಿ ಅವರು ತಮ್ಮ ಮಂತ್ರಿ ಮಂಡಲವನ್ನ ಏನು ಹೊಸ ಇಂದಿನಿಂದ ಕೇಂದ್ರ ಸಚಿವರ ಜನಾಶೀರ್ವಾದ ಯಾತ್ರೆ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯಿಂದ ಜನಾಶೀರ್ವಾದ ಯಾತ್ರೆಗೆ ಚಾಲನೆ ಸಿಕ್ಕಿದ್ದು ಕೌಶಲ್ಯಾಭಿವೃದ್ಧಿ ಮತ್ತು ಐಟಿ-ಬಿಟಿ ಸಚಿವರಾದ ರಾಜೀವ್ ಚಂದ್ರಶೇಖರ್ ಜನಾಶೀರ್ವಾದ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಕೇಂದ್ರದ ಸಾಧನೆಯನ್ನ ಜನರಿಗೆ ತಿಳಿಸಲಿದ್ದಾರೆ ಸಚಿವರು. ಅಧಿವೇಶನದಲ್ಲಿ ಸಚಿವರುಗಳ ಪರಿಚಯಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. ಹೀಗಾಗಿ ಜನರ ಮೂಲಕ ತಮ್ಮ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ಯಾತ್ರೆ 4 ದಿನಗಳ ಕಾಲ ಈ ಜನಾಶೀರ್ವಾದ ಯಾತ್ರೆ ನಡೆಯಲಿದೆ. ಪ್ರಧಾನಿ ಮೋದಿ ಅವರ ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮ. ಈ ಯಾತ್ರೆಯ ಮೂಲಕ ಕೇಂದ್ರದ ಸಾಧನೆಯನ್ನ ಜನರಿಗೆ ತಿಳಿಸುವ ಪ್ರಯತ್ನ, ಜನರ ಮೂಲಕ ತಮ್ಮ ಪರಿಚಯ ಮಾಡಿಕೊಳ್ಳುವಂತಹ ಪ್ರಯತ್ನ ಈ ಯಾತ್ರೆಯಲ್ಲಿ ನಡೆಯುತ್ತೆ. ಹುಬ್ಬಳ್ಳಿಯಲ್ಲಿ ಜನಾಶೀರ್ವಾದ ಯಾತ್ರೆಗೆ ಚಾಲನೆ ಕೊಟ್ಟರು ಐಟಿ-ಬಿಟಿ ಸಚಿವ ರಾಜೀವ್ ಚಂದ್ರಶೇಖರ್. ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಿ ಈ ಯಾತ್ರೆಗೆ ಚಾಲನೆ ಕೊಡಲಾಯಿತು. ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ನಮ್ಮೆಲ್ಲ ನಾಯಕರುಗಳಿಗೆ, ಮಾಡಲಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಮ್ಮೆಲ್ಲ ನಾಯಕರಿಗಾಗಿ ಭಾರತ್ ಮಾತಾ ಕಿ. ಮಂಜು ದಯವಿಟ್ಟು ನಮ್ಮ ಕಾರ್ಯಕರ್ತರು ಕಡೆ ಬರಬೇಕು. ಹೇಮಂತ ಮಂಜು ಶ್ರೀ ರಾಜೀವ್ ಚಂದ್ರಶೇಖರ್ ಅವರಿಗೆ, ಭಾರತ್ ನಡ್ಡಾ ಅವರಿಗೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ನಮ್ಮೆಲ್ಲ ನಾಯಕರುಗಳಿಗೆ ಭಾರತ್ ಮಾತಾ ಕಿ. ಜನಾಶೀರ್ವಾದ ಯಾತ್ರೆಗೆ ಇಲ್ಲಿ ಚಾಲನೆ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಜನಾಶೀರ್ವಾದ ಸಭೆ, ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ನೇತೃತ್ವ. ಈ ಸಭೆಗೂ ಮುನ್ನ ಮಠಕ್ಕೆ ಭೇಟಿ ಕೊಟ್ಟರು ರಾಜೀವ್ ಚಂದ್ರಶೇಖರ್. ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿದ್ರು ರಾಜೀವ್ ಚಂದ್ರಶೇಖರ್. ಗದ್ದುಗೆಯ ದರ್ಶನ ಹಾಗೂ ಗೋಮಾತೆಯ ಪೂಜೆಯನ್ನ ನೆರವೇರಿಸಿದರು. ದಯವಿಟ್ಟು ನಮ್ಮ ಕಾರ್ಯಕರ್ತರು ಕಡೆ ಬರಬೇಕು. ಹೇಮಂತ ಮಂಜು ಶ್ರೀ ರಾಜೀವ್ ಚಂದ್ರಶೇಖರ್ ಅವರಿಗೆ, ಭಾರತ್ ನಡ್ಡಾ ಅವರಿಗೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ನಮ್ಮೆಲ್ಲ ನಾಯಕರುಗಳಿಗೆ ಭಾರತ್ ಮಾತಾ ಕಿ. ಮಂಜು ದಯವಿಟ್ಟು ನಮ್ಮ ಕಾರ್ಯಕರ್ತರು ಕಡೆ ಬರಬೇಕು. ಬನ್ನಿ ಅಲ್ಲಿಂದ್ರ ಬೇಡ ಜೋರಾಗಿ ಚಪ್ಪಾಳೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕರೋನಾ ಸೇನಾನಿಗಳಿಗೆ, ಕರೋನಾ ಸೇನಾನಿಗಳಿಗೆ ಚಪ್ಪಾಳೆ. ಯಾವ ಕೆಲವು ಚಪ್ಪಾಳೆ ಬಾರಿಸ್ತಾ ಇಲ್ಲ.
ಹುಬ್ಬಳ್ಳಿಯ ನ್ಯಾಯಬೆಲೆ ಅಂಗಡಿಗೂ ಕೂಡ ರಾಜು ಚಂದ್ರಶೇಖರ್ ಭೇಟಿ ಕೊಟ್ಟರು. ಹೆಗ್ಗೇರಿಯ ನ್ಯಾಯಬೆಲೆ ಅಂಗಡಿಯ ಪಡಿತರ ವಿತರಣೆಯನ್ನ ವೀಕ್ಷಿಸಿದ್ರು. ಮಹಿಳೆಯರಿಗೆ ಪಡಿತರ ಧಾನ್ಯವನ್ನ ವಿತರಿಸಿದ್ರು ರಾಜು ಚಂದ್ರಶೇಖರ್. ಬಿಪಿಎಲ್ ಫಲಾನುಭವಿಗಳಿಗೂ ಕೂಡ ಅಕ್ಕಿ ಗೋಧಿಯನ್ನ ವಿತರಿಸಿದ್ರು ಸಚಿವ ರಾಜು ಚಂದ್ರಶೇಖರ್. ಇದೇ ಸಂದರ್ಭದಲ್ಲಿ ವ್ಯಾಕ್ಸಿನ್ ವಿತರಣಾ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಸಚಿವರು ಪರಿಶೀಲಿಸಿದ್ದಾರೆ. ವಾರಿಯರ್ಸ್ ಜೊತೆ ರಾಜು ಚಂದ್ರಶೇಖರ್ ಸಮಾಲೋಚನೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಜೊತೆ ಆಪ್ತ ಸಮಾಲೋಚನೆಯನ್ನ ನಡೆಸಿದ್ರು. ವಾರಿಯರ್ಸ್ಗೆ ಅಭಿನಂದನೆ ಸಲ್ಲಿಸಿದ್ರು ರಾಜು ಚಂದ್ರಶೇಖರ್. ಈ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಯನ್ನು ತೋಡಿಕೊಂಡ್ರು ಆರೋಗ್ಯ ಸಿಬ್ಬಂದಿ. ಆ ಸಮಸ್ಯೆಯ ಪರಿಹಾರಕ್ಕೂ ಕೂಡ ಸ್ಪಂದಿಸಿದ್ದಾರೆ ಕೇಂದ್ರ ಸಚಿವರು. ಪಬ್ಲಿಕ್ಲಿ ಯಾವುದೇ ಆಗಲಿ ಆಗಿಲ್ಲ, ಸರ್ವಿಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಗ್ರಾಮೀಣ ತರ ನಮ್ಗೆ ಸಮಸ್ಯೆವನ್ನು ಆಗಿಲ್ಲ ಪಬ್ಲಿಕ್ಕಿಂದಾಗಿ. ಅವರಿಗೆ ಡಿಮ್ಯಾಂಡ್ ಇನ್ನು ವ್ಯಾಕ್ಸಿನ್ ಜಾಸ್ತಿ ಬೇಕು. ಇನ್ನು ಜನಸಂಘ ಬಿಜೆಪಿ ಹಿರಿಯರ ಜೊತೆ ರಾಜು ಚಂದ್ರಶೇಖರ್ ಸಭೆ ನಡೆಸಿದ್ರು. ಹುಬ್ಬಳ್ಳಿಯಲ್ಲಿ 46 ಜನ ಸಂಘದ ಪ್ರಮುಖರ ಜೊತೆ ರಾಜು ಚರ್ಚೆ. ಭದ್ರತೆ, ಬೆಲೆ ಏರಿಕೆ, ಕೊರೋನಾ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಕೇಂದ್ರ ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿರುವಂತಹ ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಕಟೀಲ್ ಶೆಟ್ಟರ್, ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸಾಥ್ ಕೊಟ್ಟರು. ಅದರ ಒಂದು ನೆರೇಟಿವ್ ಡೆಮೋಕ್ರಸಿ ನಮ್ಮ ಡೆಮೋಕ್ರಸಿ ಬಗ್ಗೆ ಅವರು ಬಹಳ ಚರ್ಚೆ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಸೊ. ಇನ್ನು ರಾಜು ಚಂದ್ರಶೇಖರ್ ಭೇಟಿಯಾದರು ಟೆಕ್ಕಿಗಳು. ರಾಜು ಕೇಂದ್ರ ಕೌಶಲಾಭಿವೃದ್ಧಿ ಮತ್ತು ಐಟಿ ಬಿಟಿ ಸಚಿವರು. ಹೀಗಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಫ್ಟ್ವೇರ್ ಸಂಸ್ಥೆಯ ಸ್ಥಾಪನೆಗೆ ಮನವಿ ಮಾಡಿಕೊಳ್ಳಲಾಗಿದೆ. 10 ಲಕ್ಷಕ್ಕೂ ಅಧಿಕ ಟೆಕ್ಕಿಗಳು ದೇಶದ ವಿವಿಧೆಡೆ ಕೆಲಸ ಮಾಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂಸ್ಥೆಗಳನ್ನು ಸ್ಥಾಪಿಸಿ ಅಂತ ಟೆಕ್ಕಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇಂಜಿನಿಯರ್ಗಳ ಮನವಿಗೆ ಸ್ಪಂದಿಸಿದ ಸಚಿವ ರಾಜು ಚಂದ್ರಶೇಖರ್, ಹುಬ್ಬಳ್ಳಿ ಧಾರವಾಡದಲ್ಲಿ ಉದ್ಯಮ ಸ್ಥಾಪನೆಗೆ ಪೂರಕ ವಾತಾವರಣ ಇದೆ. ಐಟಿ ತಂತ್ರಜ್ಞಾನ ಸದ್ಬಳಕೆ, ಉದ್ಯೋಗ ಸೃಷ್ಟಿ ನಮ್ಮ ಮೊದಲ ಆದ್ಯತೆ ಎಂದರು. ಹುಬ್ಬಳ್ಳಿ ಧಾರವಾಡ ಕೌಶಲ್ಯ ಅಭಿವೃದ್ಧಿಯ ಕ್ಯಾಪಿಟಲ್ ಆಗಲಿದೆ. ಕೇಂದ್ರ ಕೌಶಲಾಭಿವೃದ್ಧಿ ಐಟಿ ಬಿಟಿ ಸಚಿವ ರಾಜು ಚಂದ್ರಶೇಖರ್ ಹೇಳಿಕೆ. ಟೆಕ್ಕಿಗಳ ಜೊತೆ ಚರ್ಚೆಯ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಐ ಹ್ಯಾಡ್ ಅ ಮೀಟಿಂಗ್ ವಿತ್ ಆಲ್ ದಿ ಬಿಗ್ ಐಟಿ ಲೀಡರ್ಸ್. ಸ್ಕಿಲ್ಲಿಂಗ್ ಅಂಡ್ ಟ್ಯಾಲೆಂಟ್ ರಿಕ್ವೈರ್ಮೆಂಟ್ಸ್ that will make it the storage and skilling. We have high speed access to, reliable access to, resilient. We will do overnight, not an issue. But I'm saying please think smartly post season. For all the young startups, season if you are working from home. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಗುರುರಾಜ್ ಹೂಗಾರಿಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಜನಾಶೀರ್ವಾದ ಯಾತ್ರೆ ಆರಂಭ ಆಗ್ತಾ ಇದೆ. ಕೇಂದ್ರ ಸಚಿವರಾದಂತಹ ರಾಜು ಚಂದ್ರಶೇಖರ್ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಅದರ ಹೈಲೈಟ್ಸ್ ಹೇಳೋದಾದ್ರೆ ಪ್ರತಿಮಾ ಏನಂತಂದ್ರೆ 2 ದಿನಗಳ ಜನಾಶೀರ್ವಾದ ಯಾತ್ರೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಗೆ ಆಗಮಿಸಿರುವಂತಹ ಕೇಂದ್ರ ಸಚಿವರಾದಂತಹ ರಾಜು ಚಂದ್ರಶೇಖರ್ ಅವರಿಗೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಅದ್ದೂರಿ ರೀತಿಯ ಸ್ವಾಗತ ಸಿಕ್ತು. ನಿನ್ನೆ ದಿನವಿಡೀ ಅಂತ ಹೇಳಿದ್ರೆ ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಉದ್ಯಮಿಗಳನ್ನ ಭೇಟಿ ಮಾಡುವಂಥದ್ದು, ಪಕ್ಷದ ಪ್ರಮುಖ ನಾಯಕರುಗಳನ್ನ ಭೇಟಿಯಾಗಿ ಸಭೆಗಳನ್ನ ನಡೆಸುವಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇವತ್ತು ಕೂಡ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಜನಾಶೀರ್ವಾದ ಯಾತ್ರೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ರಾಜು ಚಂದ್ರಶೇಖರ್ ಅವರು ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಂತಂದ್ರೆ ಅವರಿಗೆ ಪಕ್ಷದ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಎಲ್ಲರೂ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರನ್ನ ಪರಿಚಯ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಸರ್ಕಾರದ ಯೋಜನೆಗಳನ್ನ ಜನರ ಮುಂದೆ ತಿಳಿಸುವಂತಹ
ಈ ಒಂದು ಯಾತ್ರೆ ಏನಿದೆ, ಜನಾಶೀರ್ವಾದ ಯಾತ್ರೆ, ಅದಕ್ಕೆ ಒಂದು ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ಕೊರೋನಾ ವಾರಿಯರ್ಸ್ಗೆ ಸನ್ಮಾನಿಸುವ ಮೂಲಕ ಈ ಒಂದು ಯಾತ್ರೆಗೆ ಚಾಲನೆಯನ್ನು ನೀಡಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಅಂತ ಹೇಳಿದ್ರೆ ರಾಜೀವ್ ಚಂದ್ರಶೇಖರ್ ಅವರು ವಿವಿಧ ಕ್ಷೇತ್ರದ ಗಣ್ಯರನ್ನ, ವಿಶೇಷವಾಗಿ ಆರಂಭದಲ್ಲಿ ಜನಸಂಘದ ಹಿನ್ನೆಲೆ ಇಲ್ಲಂತ ಸುಮಾರು 46 ಜನ ಪ್ರಮುಖರನ್ನ ಭೇಟಿಯಾಗಿ ಒಂದಷ್ಟು ಸಮಾಲೋಚನೆಯನ್ನು ನಡೆಸಿದ್ರು. ಹುಬ್ಬಳ್ಳಿ ಧಾರವಾಡ ಬಿಜೆಪಿಗಿಂತಲೂ ಮುಂಚೆ ಜನಸಂಘದ ಶಕ್ತಿ ಕೇಂದ್ರವಾಗಿತ್ತು. ಅವರೆಲ್ಲರೂ ಕೂಡ ಇವತ್ತು ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿಯ ಶಕ್ತಿ ಕೇಂದ್ರವಾಗಿ ಇವತ್ತು ಹುಬ್ಬಳ್ಳಿ ಮಾರ್ಪಟ್ಟಿದೆ. ಹಾಗಾಗಿ ಆ ಹಿರಿಯರನ್ನ ಮಾತನಾಡಿಸುವಂಥದ್ದು, ಅವ್ರ ಜೊತೆಗೆ ಆಪ್ತ ಸಮಾಲೋಚನೆ ನಡೆಸುವಂತ ಕೆಲಸವನ್ನು ಕೂಡ ಕೇಂದ್ರ ಸಚಿವರು ಮಾಡಿದ್ರು. ಅದಾದ ನಂತರ ಐಟಿ ಟೆಕ್ಕಿಗಳ ಜೊತೆ ಕೂಡ ಸಮಾಲೋಚನೆ ನಡೆದ್ರು. ಐಟಿ ಟೆಕ್ಕಿಗಳ ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಕೇಂದ್ರದ ಐಟಿ ಬಿಟಿ ಸಚಿವರಾದಂತಹ ರಾಜೀವ್ ಚಂದ್ರಶೇಖರ್ ಬಳಿ ಒಂದು ಮನವಿಯನ್ನು ಸಲ್ಲಿಸಿದ್ರು. ಅದಕ್ಕೂ ಕೂಡ ಸಚಿವರು ಸೂಕ್ತವಾಗಿ ಸ್ಪಂದಿಸಿ ಸರ್ಕಾರದ ಸಹಕಾರ ಮತ್ತು ಐಟಿ ಕ್ಷೇತ್ರಕ್ಕೆ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ರೂಪಿಸ್ತಾ ಇದೆ ಅನ್ನೋದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ರು. ಅದಾದ ಬಳಿಕ ಈಗ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಈಗಾಗಲೇ ವೇದಿಕೆ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಅನ್ನು ಧರಿಸಿ ಸ್ಯಾನಿಟೈಸೇಷನ್ ಅನ್ನು ಮೇಂಟೈನ್ ಮಾಡಿ ಒಂದು ಜನಾಶೀರ್ವಾದ ಯಾತ್ರೆಗೆ ಈಗಾಗಲೇ ಚಾಲನೆಯನ್ನು ಕೂಡ ನೀಡಲಾಗಿದೆ. ಸರ್ಕಾರದ ಕೇಂದ್ರ ಸರ್ಕಾರ ಕಳೆದ 7 ವರ್ಷಗಳಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸಿದೆ ಅನ್ನುವಂಥದ್ದನ್ನ ಜನರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಈ ಒಂದು ಜನಾಶೀರ್ವಾದ ಯಾತ್ರೆಯ ಮೂಲಕ ಕೇಂದ್ರ ಸಚಿವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಂದ್ರೆ ಕಾಶ್ಮೀರದ 370 ಸ್ಥಾನಮಾನ ರದ್ದುಪಡಿಸಿದ್ದಾಗಿರ್ಬೋದು, ಅಷ್ಟೇ ಅಲ್ಲ ತ್ರಿವಳಿ ತಲಾಖ್ ಆಗಿರ್ಬೋದು, ಬೇರೆ ಬೇರೆ ಏನ್ ಸರ್ಕಾರ ತೆಗೆದುಕೊಂಡಂತ ಗಟ್ಟಿ ನಿರ್ಧಾರಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಬೇಕು ಅಂತೇಳಿ ಕಾರ್ಯಕರ್ತರ ಮೂಲಕ ಕೇಂದ್ರ ಸಚಿವರು ಸರ್ಕಾರದ ಆಡಳಿತ ವೈಖರಿಯನ್ನ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ ಕಳೆದ 75 ವರ್ಷದಲ್ಲಿ ಮೋದಿ ಆಡಳಿತವೇ ಬೆಸ್ಟ್ ಅನ್ನುವಂತ ಮಾತನ್ನು ಕೂಡ ರಾಜೀವ್ ಚಂದ್ರಶೇಖರ್ ಹೇಳಿದ್ರು. ಇದರದ ಆಡಳಿತ ಇನ್ನೂ 25 ವರ್ಷಗಳ ಕಾಲ ದೇಶದಲ್ಲಿ ಮುಂದುವರಿಬೇಕು ಅನ್ನುವಂತ ಅಭಿಲಾಷೆಯನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಪಾರದರ್ಶಕ, ಒಂದು ಒಳ್ಳೆಯ ಆಡಳಿತವನ್ನ ಕೇಂದ್ರ ಸರ್ಕಾರದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಹಾಗಾಗಿ ಜನರಿಗೆ ನೇರವಾಗಿ ಆಡಳಿತವನ್ನ ತಲುಪಿಸುವ ದೃಷ್ಟಿಯಿಂದ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ ಮತ್ತು ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ದನ್ನ ಕೂಡ ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನ ಇವತ್ತು ಕೇಂದ್ರ ಸಚಿವರು ಜನಾಶೀರ್ವಾದ ಯಾತ್ರೆಯ ಮೂಲಕ ಕಾರ್ಯಕರ್ತರ ಮೂಲಕ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಮಾ, ಗುರುರಾಜ್, ಇದು ಕೇಂದ್ರದ ಸಾಧನೆಯನ್ನು ಜನರಿಗೆ ತಿಳಿಸೋದ್ರ ಜೊತೆಗೆ ಜನರ ಮೂಲಕ ತಮ್ಮ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಈ ಯಾತ್ರೆ ಇದು. ಹಾಗಾಗಿ ಸ್ಪಂದನೆ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಕೇಂದ್ರ ಸಚಿವರಿಗೆ? ಪ್ರತಿಮಾ, ನಿನ್ನೆ ಏನು ಕೇಂದ್ರ ಸಚಿವರು ಹುಬ್ಬಳ್ಳಿಗೆ ಆಗಮಿಸಿದ ಸಂದರ್ಭದಿಂದ ಹಿಡಿದು ಈ ಕ್ಷಣದವರೆಗೂ ಕೂಡ ಓದಲೆಲ್ಲ ದೊಡ್ಡ ಮಟ್ಟದ ಜನ ಬೆಂಬಲ, ಜನರಿಂದ ಸಹಕಾರ ಸಿಗ್ತಾ ಇದೆ. ವಿಶೇಷವಾಗಿ ಅವರ ಆಡಳಿತ ವೈಖರಿ, ಕಾರ್ಯವೈಖರಿಯನ್ನ ಎಲ್ಲರೂ ಕೂಡ ಮೆಚ್ಕೊಳ್ತಾ ಇದ್ದಾರೆ. ನಿನ್ನೆ ಹುಬ್ಬಳ್ಳಿಯ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆ ಆಯೋಜಿಸಿದಂತಹ ಒಂದು ಸಂವಾದ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಉದ್ಯಮಿಗಳು, ಗಣ್ಯರು, ವಿವಿಧ ಕ್ಷೇತ್ರದ ಜನ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ರಾಜೀವ್ ಚಂದ್ರಶೇಖರ್ ಅವರು ಕಳೆದ 15 ವರ್ಷಗಳಿಂದ ಸಂಸತ್ನಲ್ಲಿ ಕೆಲಸ ಮಾಡಿದ್ದಾರೆ. 8 ವರ್ಷಗಳ ಕಾಲ ಪ್ರತಿಪಕ್ಷದ ಒಂದು ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದ್ರು. ಇದೀಗ ಆಡಳಿತ ಪಕ್ಷದಲ್ಲಿ ರಾಜೀವ್ ಚಂದ್ರಶೇಖರ್ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಅಂದ್ರೆ ಯಾವ ರೀತಿ ಗುಡ್ ಗವರ್ನೆನ್ಸ್ ಅನ್ನ ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದೀವಿ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಾಗ ಎಲ್ಲರೂ ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಉತ್ತಮವಾದಂತಹ ಒಂದು ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಅಂದ್ರೆ ಕಳೆದ 7 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ಯಾವೆಲ್ಲ ಜನಪರ ಕೆಲಸಗಳನ್ನು ಮಾಡಿದೆ, ಅದರ ಬಗ್ಗೆ ಒಂದಿಷ್ಟು ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಕೂಡ ಸಚಿವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೆಲೆ ಏರಿಕೆ ಸೇರಿದಂತೆ ಇತರೆ ವಿಚಾರಗಳು ಕೂಡ ಒಂದಷ್ಟು ಸರ್ಕಾರಕ್ಕೆ ಯಾವ ರೀತಿ ಮುಜುಗರವನ್ನು ಉಂಟು ಮಾಡ್ತಾ ಇದೆ, ಅವುಗಳ ಬಗ್ಗೆ ಸರ್ಕಾರಕ್ಕೆ ಸಾಕಷ್ಟು ಅರಿವಿದೆ. ಅವುಗಳನ್ನು ಯಾವ ರೀತಿ ಕಂಟ್ರೋಲ್ಗೆ ತರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಅಂದ್ರೆ ಇವತ್ತು ಜನಸಂಘದ ಪ್ರಮುಖರ ಜೊತೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಆ ವಿಚಾರಗಳು ಚರ್ಚೆಗೆ ಬಂತು. ಅಂದ್ರೆ ಜನರ ಮನಸ್ಸಲ್ಲಿ ಒಂದು ಬೆಲೆ ಏರಿಕೆ ವಿಚಾರವನ್ನ ನಿಯಂತ್ರಿಸ್ತಾ ಇಲ್ಲ ಸರ್ಕಾರ ಅನ್ನುವಂಥ ಭಾವನೆ ಇದೆ. ಆದ್ರೆ ಸರ್ಕಾರಕ್ಕೆ ಅದರ ಬಗ್ಗೆ ಸ್ಪಷ್ಟವಾದಂತಹ ಅರಿವಿದೆ. ಸಾಕಷ್ಟು ಅಂದ್ರೆ ಪಾಲಿಸೀಸ್ ಅನ್ನ, ಸಾಕಷ್ಟು ಯೋಜನೆಗಳನ್ನ ರೂಪಿಸಿ ಜನರಿಗೆ ನೆರವಿಗೆ ಧಾವಿಸುವಂತ ಒಂದು ಕೆಲಸವನ್ನು ಸರ್ಕಾರ ಮಾಡುತ್ತೆ. ಈ ಸಂದರ್ಭದಲ್ಲಿ ಕೋವಿಡ್ ಕೂಡ ಯಾವ ಮಟ್ಟದ ನಮ್ಮನ್ನ ಅಂದ್ರೆ ಒಂದು ತೊಂದರೆಗೀಡು ಮಾಡ್ತು ಅನ್ನುವಂಥದ್ದು ವಿಚಾರಗಳನ್ನು ಕೂಡ ಹೇಳಿದ್ರು. ಕಳೆದ 18 ತಿಂಗಳಿಂದ ಕೊರೋನಾ ಬಂದ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಕಿಟ್ಗಳಿರಲಿಲ್ಲ, ಅಗತ್ಯ ಸಲಕರಣೆಗಳಿರಲಿಲ್ಲ. ಅಷ್ಟೇ ಅಲ್ಲ, ಕೊರೋನಾ ವಾರಿಯರ್ಗಳನ್ನ ನಾವು ಇನ್ನೂ ಸಿದ್ಧಪಡಿಸಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಚಾಲೆಂಜಸ್ ಅನ್ನ ಸ್ವೀಕರಿಸಿ ಇವತ್ತು ದೇಶದ ಸುಮಾರು 50 ಕೋಟಿಗೂ ಅಧಿಕ ಜನರಿಗೆ ವ್ಯಾಕ್ಸಿನ್ ನೀಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಹಾಗಾಗಿ ಅತಿ ದೊಡ್ಡ ಚಾಲೆಂಜ್ ಅನ್ನ ನಾವು ಸ್ವೀಕರಿಸಿ ಯಾವ ರೀತಿ ಸವಾಲನ್ನ ಎದುರಿಸ್ತಾ ಇದೀವಿ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸಚಿವರು ಜನರ ಮುಂದಿಡುವಂಥದ್ದು, ಯಾತ್ರೆ ಮೂಲಕ ಕಾರ್ಯಕರ್ತರಿಗೆ ತಿಳಿಸಿ, ಕಾರ್ಯಕರ್ತರಿಂದ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಾಗಲೇ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಘೋಷಣೆಯಾಗಿದೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಜನರಿಗೆ ಸರ್ಕಾರದ ವಿಚಾರಗಳನ್ನ, ಯೋಜನೆಗಳನ್ನ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದನ್ನು ಕೂಡ ಕಾರ್ಯಕರ್ತರಿಗೆ ಒಂದು ಜನಾದೇಶ ಇಲ್ಲಿ ಆಶೀರ್ವಾದ ಯಾತ್ರೆಯಲ್ಲಿ ಪಾಠವನ್ನು ಕೂಡ ಮಾಡುವವರಿದ್ದಾರೆ. ಪ್ರತಿಮಾ, ಗುರುರಾಜ್, ಯಾತ್ರೆಗೆ ಈಗ ಚಾಲನೆ ಸಿಕ್ಕಿದೆ. ಇನ್ನು ಮುಂದೆ ಹೇಗೆ ಸಾಗುತ್ತೆ, ಪ್ಲಾನಿಂಗ್ಸ್ ಏನು, ಅದ್ರ ಬಗ್ಗೆ ಡೀಟೇಲ್ಸ್ಗಳು ಲಭ್ಯ ಆಗ್ತಿದೆಯಾ?
ಪ್ರತಿಮಾ ಅಂತ ಹೇಳಿದ್ರೆ ಈಗ ಇಲ್ಲಿ ನಿನ್ನೆಯಿಂದಲೇ ಏನು ಜನಾಶೀರ್ವಾದ ಯಾತ್ರೆಗೆ ಆಗಮಿಸುವ ಸಂದರ್ಭದಲ್ಲಿ ಪೂರ್ವ ತಯಾರಿಗಳು, ಪ್ರಮುಖರ ಜೊತೆ ಸಭೆಗಳು, ಅಷ್ಟೆಲ್ಲ ಪಕ್ಷಕ್ಕೆ ಶ್ರಮಿಸುವಂತವರಿಗೆ ಅಭಿನಂದನೆ ಸಲ್ಲಿಸುವಂತದ್ದು ಒಂದು ಭಾಗ ಆದ್ರೆ, ಸರ್ಕಾರದ ಯೋಜನೆಗಳನ್ನ ಜನಾಶೀರ್ವಾದ ಯಾತ್ರೆ ಮೂಲಕ ತಿಳಿಸುವಂತದ್ದು ಮತ್ತೊಂದು ಪ್ಲಾನ್. ಇವತ್ತು ಹುಬ್ಬಳ್ಳಿಯಲ್ಲಿ ಚಾಲನೆ ಸಿಕ್ಕಿದೆ. ಇದಾದ ನಂತರ ಕಾರ್ಯಕ್ರಮ ಮುಗಿದ ನಂತರ ಒಂದು ಪತ್ರಿಕಾಗೋಷ್ಠಿಯನ್ನ ಕೂಡ ಕೇಂದ್ರ ಸಚಿವರು ಮಾಡೋರಿದ್ದಾರೆ. ಅದ ನಂತರ ಶಿರಸಿಗೆ ಪ್ರಯಾಣ ಬೆಳೆಸ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಜನಾಶೀರ್ವಾದ ಯಾತ್ರೆ ಇದೆ. ಅದಾದ ನಂತರ ಶಿವಮೊಗ್ಗ ಜಿಲ್ಲೆ, ಹೀಗೆ 4 ದಿನಗಳ ಒಂದು ಟೂರ್ ಪ್ಲಾನ್ ಅನ್ನ ಈಗಾಗಲೇ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕೇಂದ್ರದ ಬೇರೆ ಬೇರೆ ಸಚಿವರಿಗೂ ಕೂಡ ಇವತ್ತು ಮೈಸೂರಿನಲ್ಲಿ ಶೋಭಾ ಕರಂದ್ಲಾಜೆ, ಬೇರೆ ಬೇರೆ ಭಾಗದಲ್ಲಿ ಕೂಡ ಕೇಂದ್ರದ 4 ಜನ ಸಚಿವರುಗಳು ಕೂಡ ಈ ಒಂದು ಜನಾಶೀರ್ವಾದ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಹಂತ ಹಂತವಾಗಿ ಏನು ಯಾತ್ರೆ ನಡೆಯುತ್ತೆ, ಈ ಇಡೀ ರಾಜ್ಯಾದ್ಯಂತ ನೂತನವಾಗಿ ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಸಚಿವರಿಗೆ ಪರಿಚಯ ಮಾಡಿಕೊಳ್ಳೋದು, ಸರ್ಕಾರದ ಇಲಾಖೆಗಳ ಬಗ್ಗೆ ಕೂಡ ಪರಿಚಯ ಮಾಡಿಸುವಂತದ್ದು, ಅಷ್ಟೆಲ್ಲ ಜನರಿಗೆ ನಾವು ಯಾವ ರೀತಿ ಸ್ಪಂದಿಸ್ತೇವೆ, ನಮ್ಮ ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ದನ್ನ ತೆರೆದಿರುವಂತ ಕೆಲಸವನ್ನ ಜನಾಶೀರ್ವಾದ ಯಾತ್ರೆ ಮೂಲಕ ಮಾಡಲಾಗ್ತಾ ಇದೆ. ಪ್ರತಿಮಾ, ಹುಬ್ಳಿ ಧಾರವಾಡದಲ್ಲಿ ಉದ್ಯಮ ಸ್ಥಾಪನೆ ಪೂರಕ ವಾತಾವರಣ ಇದೆ ಅಂತಂದ್ರು ರಾಜೀವ್ ಚಂದ್ರಶೇಖರ್. ಹಾಗಾಗಿ ಈ ನಿಟ್ಟಿನಲ್ಲಿ ಪುಷ್ಟಿ ಕೊಡುವಂತಹ ಯೋಜನೆಗಳ ಬಗ್ಗೆ ಆ ಥರದ್ದೇನಾದ್ರೂ ಮಾತುಗಳಲ್ಲಿ ಬಂತ, ಅಂಥದ್ದೇನಾದ್ರು ಭರವಸೆಗಳು ಸಿಕ್ಕಿದೆಯಾ, ಹೇಗೆ? ಖಂಡಿತ ಪ್ರತಿಮೆ ಅಂತಂದ್ರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಯಲ್ಲಿ ಐಟಿ ಸೆಕ್ಟರ್ಗೆ ಸಾಕಷ್ಟು ಆದ್ಯತೆ ನೀಡಬೇಕನ್ನುವಂಥದ್ದು ಬಹುದಿನಗಳಿಂದ ಚರ್ಚೆ ಇದೆ. ಬಿಜೆಪಿ ಸರ್ಕಾರ ಬಿಹೈಂಡ್ ಬೆಂಗಳೂರು ನಂತರ ಹೊರತುಪಡಿಸಿದ 2 ಟೈರ್ ಸಿಟಿಗಳನ್ನು ಕೂಡ ಉದ್ಯಮವನ್ನು ಸ್ಥಾಪಿಸಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಐಟಿ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಪ್ಲಾನ್ ಗಳನ್ನ ರೂಪಿಸಲಾಗ್ತಾ ಇದೆ. ಆದ್ರೆ ಕೋವಿಡ್ ಕಾರಣಕ್ಕೆ ಕಳೆದ 2 ವರ್ಷಗಳಿಂದಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಆ ಒಂದು ಯೋಜನೆಗಳಿಗೆ ಪ್ರವರ್ತರಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಚಂದ್ರಶೇಖರ್ ಹೇಳುವಂಥದ್ದು, ಈಗಾಗಲೇ ಪೋಸ್ಟ್ ಕೋವಿಡ್ ನಲ್ಲಿ ಐಟಿ ಕಂಪನಿಗಳ ಕಾರ್ಯಶೈಲಿ ಬದಲಾಗಿದೆ. ಸಾಕಷ್ಟು ಕಂಪನಿಗಳು ಇಲ್ಲೇ ಬಂದು ಕೆಲಸ ಮಾಡಬೇಕು ಅನ್ನುವಂತ ವಾತಾವರಣ ಇಲ್ಲ. ಯಾಕಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರ್ಬೋದು ಅಂತ ಕಂಪನಿಗಳು ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಭಾಗದ ಜನರು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಟರ್ನೆಟ್ ಅನ್ನು ಬಳಸ್ತಾರೆ, ಅವರಿಗೆ ನಾವು ಕ್ಲಾಸ್ ಇಂಟರ್ನೆಟ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅಷ್ಟೇ ಅಲ್ಲ, ಏನಂದ್ರೆ ಸ್ಟೋರೇಜ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡುವಂತ ಅಂತ ಹೇಳಿದ್ರೆ ಐಟಿಗೆ ಬೇಕಾದಂತ ಪೂರಕ ವಾತಾವರಣವನ್ನ, ಉದ್ಯಮಶೀಲ ವಾತಾವರಣವನ್ನು ನಾವು ನಿರ್ಮಿಸ್ತೇವೆ ಅನ್ನುವಂತ ಮಾಹಿತಿಯನ್ನ, ಭರವಸೆಯನ್ನು ಕೂಡ ರಾಜ್ಯ ಸಚಿವರು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಇನ್ಫೋಸಿಸ್ ಸೇರಿದಂತೆ ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಐಟಿ ಕ್ಯಾಂಪಸ್ ಗಳನ್ನು ನಿರ್ಮಾಣ ಮಾಡಿದೆ. ಆದ್ರೆ ಕಾರ್ಯಾರಂಭ ಆಗಿಲ್ಲ ಅನ್ನುವಂತ ದೂರುಗಳೇನಿತ್ತು ಅದನ್ನು ಕೂಡ ಸ್ವೀಕರಿಸಿದ್ರು. ನಾನು ಐಟಿ ದಿಗ್ಗಜರ ಜೊತೆ ಮಾತನಾಡ್ತೇನೆ, ಅವ್ರ ಜೊತೆ ಮನವೊಲಿಸಿ ಇಲ್ಲಿ ಕಾರ್ಯಾರಂಭ ಮಾಡ್ಲಿಕ್ಕೆ ಕೂಡ ಅವರನ್ನ ಮನವೊಲಿಸ್ತೇನೆ. ಜೊತೆಗೆ ಪೋಸ್ಟ್ ಕೋವಿಡ್ ನಂತರ ಯಾವ ರೀತಿ ಒಂದು ಕಾರ್ಯವೈಖರಿ ಐಟಿ ಕಂಪನಿ ನಡೆಸ್ತಾ ಇದೆ, ಅದಕ್ಕೆ ಬೇಕಾದಂತ ಪೂರಕ ವಾತಾವರಣ ಕೂಡ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಬೇಕಾದಂತ ವಾತಾವರಣ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ವಿಶೇಷವಾಗಿ ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ಧಾರವಾಡ ರಾಜ್ಯದ ಕ್ಯಾಪಿಟಲ್ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಅದಕ್ಕೆ ಬೇಕಾದಂತ ಒಂದು ಪುಷಪ್ ಅನ್ನ ನಾವು ಮಾಡ್ತೇವೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಸೇರಿದಂತೆ ಇತರೆ ಈ ಭಾಗದ ನಾಯಕರುಗಳೇನು ಶ್ರಮಿಸ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಕೇಂದ್ರ ಸಚಿವರು ಈ ಸಂದರ್ಭದಲ್ಲಿ ಹೇಳಿದ್ರು. ಪ್ರತಿಮಾ, ಥ್ಯಾಂಕ್ ಯು ಗುರುರಾಜ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.